ಕೊನೆಯದಾಗಿ ಒಂದು 2 ಪ್ರಶ್ನೆಗಳು ಕೇಳೋದಾದರೆ, ಶಿವಣ್ಣ ಅವ್ರಿಗೆ ನೀವು ಆಲ್ರೆಡಿ ಒಂದು ಸಿನಿಮಾ ಕಮಿಟ್ ಆಗಿದ್ದೀರಾ. ಅದಕ್ಕೂ ಮೊದಲು ಅಪ್ಪು ಅವ್ರಿಗೆ ಒಂದು ಸಿನಿಮಾ ಕಮಿಟ್ ಆಗಿದ್ರಿ. ಸೊ, ದರ್ಶನ್ ಅವ್ರಿಗೆ 2026ರಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಪ್ಪು ಅವ್ರಿಗೆ ಮಾಡ್ಕೊಂಡಿದ್ದ ಕಥೆನೇ ದರ್ಶನ್ ಅವ್ರಿಗೆ ಮಾಡ್ತಿದ್ದೀರಾ ಹೇಗೆ ಅಂತ? ಯಾಕಂದರೆ ನೀವು ಅದನ್ನು ತುಂಬ ಪ್ರೀತಿಯಿಂದ ಮಾಡಿದಂಥ ಕತೆ. ಅಪ್ಪು ಸರ್ ಒಂದೇ ಏಟ್ಗೆನೆ ಅದು ಏನು ಚೇಂಜಸ್ ಬೇಡ, ಯಥಾವತ್ ಮಾಡೋಣ ಅಂತ ಹೇಳಿದರು ಅಂತ ಹೇಳ್ತೀವಿ. ಇಲ್ಲ ಸರ್, ಆ ಕಥೆನ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ. ದರ್ಶನ್ ಹತ್ರ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ. ಗೊತ್ತಿಲ್ಲ, ಈಗ ನಂಗೆ ನಾನು ಅಟ್ ಪ್ರೆಸೆಂಟ್ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ನಮ್ಮ ಅಕ್ಕನ ಮಗ ಚಂದುನ ಲಾಂಚ್ ಮಾಡೋಣ ಅಂತ. ಸೊ ಅದ್ರ ಕತೆ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ. ಅದಾದಮೇಲಿಂದ ಮಾಡ್ತಾ ಮಾಡ್ತಾ ದರ್ಶನ್ಗೆ ಯಾವ ಥರ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಐಡಿಯಾ ಬಂತು ಅಂದರೆ ಅವನ ಜೊತೆಲಿ ಅವನ ಹತ್ರ ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ನಿಗೇನು ಅದು ಇಷ್ಟ ಆಯಿತು ಅಂದರೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ರಾಯಲ್ ಸಿನಿಮಾದ ಮುಹೂರ್ತಕ್ಕೆ ನಿಮ್ಮ ತಾಯಿಯವರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಾಕ್ಷಿಯಾಗಿದ್ದರು. ಸೊ ಪಿ ಆರ್ ಕೆ ಪ್ರೊಡಕ್ಷನಲ್ಲೂ ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರಂತೆ ಅಶ್ವಿನಿ ಮೇಡಮ್ ಅವರು. ಸೊ ಚಂದು ಅವ್ರನ್ನ ಪಿ ಆರ್ ಕೆ ಪ್ರೊಡಕ್ಷನಲ್ಲೇ ಲಾಂಚ್ ಮಾಡೋ ಪ್ಲಾನಿಂಗ್ ಏನಾದ್ರು ನಡೀತೀಯಾ ಅಥವಾ ಹೋಮ್ ಬ್ಯಾನರಲ್ಲಿ ಮಾಡ್ತೀರಾ ಸರ್? ಇಲ್ಲ, ಈ ಸಿನಿಮಾ ಮುಹೂರ್ತಕ್ಕೆ ಕ್ಲ್ಯಾಪ್ ಮಾಡಿದ್ದು ನಮ್ಮಮ್ಮ. ಈ ಟೈಟ್ಲನ್ನ ಲಾಂಚ್ ಮಾಡಿದ್ದು ಅಶ್ವಿನಿ ಮೇಡಮ್. ಮುಹೂರ್ತಕ್ಕೆ ನಾವು ಅಶ್ವಿನಿ ಮೇಡಮ್ ಬಂದಿರಲಿಲ್ಲ. ಸೊ ಈ ಆ ಟೈಟಲ್ ಲಾಂಚ್ ಟೈಮಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮನೇಲೇ ನಾವು ಟೈಟಲ್ ಲಾಂಚ್ ಮಾಡಿದ್ದು. ಅಶ್ವಿನಿ ಮೇಡಮು ಮತ್ತು ನಮ್ಮ ವಿಜಯ್ ಸರ್, ವಿಜಯ್ ಕಿರ್ಗಂದೂರು ಅವರೇ ಮಾಡಿದ್ದು. ಸೊ ಅಲ್ಲೇ ಅದೆಲ್ಲ ಆದಮೇಲೆ ಅವೆಲ್ಲ ಕಾಫಿ ಕುಡಿತಾ ಕೂತಿದ್ದಾಗ ಆಗ ಅಶ್ವಿನಿ ಮೇಡಮ್ ಅವ್ರ ಮ್ಯಾನೇಜರ್ ಸತೀಶ್ ಅವರು ಅಲ್ಲೇ ಇದ್ದರು. ಆಗ ಮೇಡಮ್ ಕೇಳಿದ್ರು, ದಿನಕರ್ ನಮ್ಮ ಪಿ ಆರ್ ಕೆಗೆ ಯಾಕೆ ನೀವು ಒಂದು ಸಿನಿಮಾ ಮಾಡಿಕೊಡ್ಬಾರ್ದು? ಖಂಡಿತ ಮೇಡಮ್ ಮಾಡೋಣ ಅಂದ. ಇಲ್ಲ, ನೀವು ಮಾಡಿ, ನಿಮ್ಮ ಥರ ಕಮರ್ಷಿಯಲ್ಲಾಗಿ ಯೋಚನೆ ಮಾಡೋ, ಕಮರ್ಷಿಯಲಾಗಿ ಮಾಡೋದು ಒಂದು ಸಿನಿಮಾನೂ ಮಾಡೋಣ. ನಾವು ತುಂಬ ವಿಭಿನ್ನವಾಗಿರೋ ಸಿನಿಮಾಗಳನ್ನು ಮಾಡ್ತಾಯಿದ್ವಿ, ಜೊತೆಗೆ ಈ ಥರದ್ದು ಒಂದು ಸಿನಿಮಾ ಮಾಡೋಣ ಅಂತ ನಂಗೆ ಆಸೆ ಇದೆ, ಮಾಡೋಣ ಅಂದರು. ಎಸ್ ಮೇಡಮ್, ಖಂಡಿತ ಮಾಡೋಣ ಅಂತ ಹೇಳಿದೆ. ಅದಾದಮೇಲೆ ಇದು ರಾಯಲ್ ಎಲ್ಲ ಮುಗಿಸ್ಕೊಬನ್ನಿ ಮಾತಾಡೋಣ ಅಂದರು. ಇನ್ನು ಇದ್ರದ್ದೆಲ್ಲ ಮುಗಿದ್ಮೇಲೆ ಹೋಗಿ ಅವ್ರನ್ನ ಭೇಟಿಯಾಗಿ ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ. ಸೂಪರ್ ಸರ್. ಇನ್ನು ದರ್ಶನ್ ಮತ್ತು ನಿಮ್ಮ ಕೊಲಾಬ್ರೇಷನಲ್ಲಿ ಒಂದು ಸಿನಿಮಾ ಬರುತ್ತೆ ಅಂದಾಗ ಸಹಜವಾಗಿಯೇ ನಿರೀಕ್ಷೆಗಳು ದೊಡ್ಡ ಮಟ್ಟಕ್ಕಿರುತ್ತೆ. ಸೊ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳು ಕಾಯ್ತಾ ಇರ್ತಾರೆ, ನೀವೇನು ಹೇಳ್ಬೋದು ಇದಕ್ಕೆ ಉತ್ತರ ಅಂತ. ಸೊ ಯಾವಾಗ ಶುರುವಾಗುತ್ತೆ, ಯಾವ ಜಾನರ್ ಸಿನಿಮಾ ಆಗಿರುತ್ತೆ? ಸರ್ ಅದೇ ಜಾನರ್ ಎಲ್ಲ ಏನೂ ಡಿಸೈಡ್ ಆಗಿಲ್ಲ. 2026ಅಲ್ಲಿ ಆ ಸಿನಿಮಾ, ಇನ್ನೂ ಆಲ್ಮೋಸ್ಟ್ ಒನ್ ಇಯರ್ ಟೈಮ್ ಇದೆ. ಸೊ ಅಷ್ಟರಲ್ಲಿ ನಾನು ಚಂದು ಸಿನಿಮಾ ಮುಗಿಸಿ ಅದ್ರದ್ದು ಸೈಮಲ್ಟೇನಿಯಸ್ಲಿ ದರ್ಶನ್ದು ಅದು ನಂದು ರೈಟರ್ ಟೀಮ್ ಜೊತೆ ಕೂತ್ಕೊಂಡು ಆ ಸ್ಕ್ರಿಪ್ಟು ಮಾಡ್ಕೋತೀನಿ. ಸೊ ಚಂದು ಸಿನಿಮಾ ಆಗ್ತಿದ್ದಂಗೆ ಮೋಸ್ಟ್ಲಿ ದರ್ಶನ್ ಸಿನಿಮಾ ಶುರು ಆಗೋಷ್ಟರಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದು ನಂದು ಇದಿದೆ, ಪ್ಲ್ಯಾನು. ಸೊ ಅದು ಮುಗಿಸ್ಬಿಟ್ಟು ಅದನ್ನು ಟೇಕ್ ಆಫ್ ಮಾಡ್ತೀನಿ. ಆ್ಯಂಡ್ ದರ್ಶನ್ ಫ್ಯಾನ್ಸು ತುಂಬ ದೊಡ್ಡ ಯೂಜ್ ಫ್ಯಾನ್ ಬೇಸ್ ಇರೋ ಆ್ಯಕ್ಟರು ದರ್ಶನ್. ಸೊ ಖುಷಿ ಆಗೇ ಆಗುತ್ತೆ ಸರ್. ಈಗ ಅವರು ಆರಾಧಿಸೋ ಹೀರೋ ಸಿನಿಮಾ, ನಾನು ದರ್ಶನ್ ಪ್ರೀವಿಯಸ್ ಸಿನಿಮಾ ಮಾಡಿರೋದೆಲ್ಲ ಇಟ್ಟು ನವಗ್ರಹ ಆಗಿರ್ಬೋದು, ಸಾರಥಿ. ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ನಮ್ಮ ಬಾಸ್ಗೆ ಅವ್ರ ತಮ್ಮ ಸಿನಿಮಾ ಮಾಡಿದ್ರೆ ಕಮರ್ಷಿಯಲ್ ಆಗಿರುತ್ತೆ, ನಾವು ಹೆಂಗೆ ನೋಡಬೇಕು ಅಂತಿದ್ದೀವಿ ಆ ರೀತಿಲಿ ಮಾಡ್ತಾರೆ ಅಂತ. ಸೊ ಅವ್ರು ಹೆಂಗೆ ನೋಡಬೇಕು ಅಂತ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನವಗ್ರಹ ಆ್ಯಂಡ್ ಸಾರಥಿ ನನಗೆ ಹೆಂಗೆ ಇಷ್ಟ ದರ್ಶನ್ ನೋಡೋಕ್ಕೆ ಅಂತ ಮಾಡಿದೆ, ಜನನೂ ಅದು ಇಷ್ಟಪಟ್ಟರು. ಸೊ ಅದೂ ಅಷ್ಟೇ, ದರ್ಶನ್ದು ಐಡಿಯಾ ನನ್ನ ಐಡಿಯಾ ಎಲ್ಲ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೋತೀನಿ. ಸೊ ಜನಗಳಿಗೆ ಇಷ್ಟ ಆಗೋ ಥರನೇ ಮಾಡ್ತೀನಿ. ಡೆವಿಲ್ ಸಿನಿಮಾ ಯಾವಾಗ ಶೂಟಿಂಗ್ ಶುರುವಾಗ್ಬೋದು ಸರ್? ಯಾಕಂದರೆ ಅವರು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಪ್ರಾಬಬ್ಲಿ ಫೆಬ್ರವರಿಯಿಂದ ಶುರುವಾಗುತ್ತೆ ಅಂತ ನಾವು ಕೇಳ್ಪಟ್ವಿ. ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ? ಇಲ್ಲ ಸರ್, ನನಗೆ ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ರಕಾಶ್ ಸರ್ನ ಅದೇ ಒಂದು ಸತಿ ಮೀಟ್ ಮಾಡಿದ್ದೆ ನಾನು, 1-2 ಸತಿ ಮೀಟ್ ಮಾಡಿದೆ. ಸೊ ಡೆವಿಲ್ ಬಗ್ಗೆ ಮಾತಾಡೋ ಸಿಚುವೇಶನ್ ಬಂದಿಲ್ಲ ಅಲ್ಲಿ. ಅದೇ ದರ್ಶನ್ ಅವ್ರದ್ದು ಹೆಲ್ತ್ ಸರಿ, ಅವರು ನೀಟಾಗಿ ನೋವೆಲ್ಲ ಕಮ್ಮಿಯಾಗಿ ನೀಟಾಗಿ ನಡೆಯೋ ಥರ ಆದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ತುಂಬ ಆಲ್ರೆಡಿ ಬ್ರೇಕ್ ಆಗಿದೆ. ಅದು ಒಂದು ಸರ್ಟನ್ ಪೋರ್ಷನ್ ಆಫ್ ಶೂಟಿಂಗ್ ಮಾಡಿದ್ದಾರೆ. ಸೊ ಅವರು ವೇಟ್ ಮಾಡ್ತಾರೆ. ದರ್ಶನ್ದು ಹೆಲ್ತ್ ಸರಿ ಹೋಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ ಸರ್. ಶಿವಣ್ಣ ಅವ್ರಿಗೂ ಕ್ಯಾನ್ಸರ್ ಆಗಿ ಅವರು ಟ್ರೀಟ್ಮೆಂಟ್ಗೆ ಫಾರಿನ್ಗೆ ಹೋಗಿದ್ದಾರೆ. ಅವ್ರ ಜೊತೆ ನೀವು ಒಂದು ಸಿನಿಮಾ ಪ್ಲಾನಿಂಗ್ ನಡೀತಾ ಇರೋದ್ರಿಂದ ಅಮ್ಮಗೂ ಕ್ಯಾನ್ಸರ್ ಬಂದು ಕ್ಯೂರ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ಏನಾದ್ರು ಮಾತಾಡಿದ್ದುಂಟಾ, ಒಂದು ಧೈರ್ಯ ತುಂಬಿದ್ದ ಕಾರ್ಯ ಮಾಡಿದ್ದುಂಟಾ? ಇಲ್ಲ, ನಾನು ಶಿವಣ್ಣನ ಹತ್ರ ಕ್ಯಾನ್ಸರ್ ಬಗ್ಗೆ ಏನೂ ಮಾತಾಡಿಲ್ಲ. ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಬಟ್ ಆ ಟೈಮಲ್ಲಿ ನಂದು ಡಿಸ್ಕಷನ್ ನಡಿಬೇಕಾದ್ರೆ ಶಿವಣ್ಣ ಅವ್ರಿಗೆ ಈ ಥರ ಹೆಲ್ತ್ ಇಶ್ಯೂ ಇದೆ ಅಂತ ನಂಗೆ ಗೊತ್ತಾಗಿಲ್ಲ. ಯಾಕಂದರೆ ಕಾಣ್ತಾ ಇರಲಿಲ್ಲ. ಅವರು ಆ್ಯಸ್ ಯೂಶ್ವಲ್ ಆ್ಯಕ್ಟಿವ್ ಆಗೇ ಹೆಲ್ತಿಯಾಗೇ ಇರೋರು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರೀಲಿ ಮೋಸ್ಟ್ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ಅಂದರೆ ಶಿವಣ್ಣ ಅವರು. ಸೊ ಅದು ಯಾವಾಗಲೂ ಹಂಗೆ ಇರೋದ್ರೆ ನಂಗೆ ಅದು ಗೊತ್ತಿಲ್ಲ. ಅದಾದಮೇಲಿಂದ ನಿಮ್ಮ ಮೀಡಿಯಾ ಥ್ರೂನೇ ನನಗೆ ಗೊತ್ತಾಗಿದ್ದು ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ. ಸೊ ಸ್ವಲ್ಪ ಬೇಜಾರಾಯಿತು. ಬಟ್ ಇಶ್ಯೂ ಇದೆ ಅಂತ ಗೊತ್ತಿತ್ತು. ಬಟ್ ಶಿವಣ್ಣನ ಆ ಟೈಮಲ್ಲಿ DKD ರಾಯಲ್ ಪ್ರಮೋಷನ್ಗೆ ಹೋದಾಗ ಅಲ್ಲಿ ಸಿಕ್ಕಿದ್ರು. ಬಟ್ ಶಿವಣ್ಣ ಹತ್ರ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇರಲಿಲ್ಲ. ಈಗ ಅದು ಅವ್ರು ಹೋಗಿದ್ದಾರೆ. ಆ್ಯಂಡ್ ಯಾವುದೇ ಹೆಲ್ತ್ ಇಶ್ಯೂಲಿ ಸರ್, ಮೇನ್ ಆಗಬೇಕಾಗಿರೋದು ವಿಲ್ ಪವರು ಆ್ಯಂಡ್ ಮೆಂಟಲ್ ಸ್ಟೇಟಸ್. ನಮ್ಮ ಶಿವಣ್ಣಂಗೆ ತುಂಬ ಜಾಸ್ತಿ ಇದೆ, ಸ್ಟ್ರಾಂಗ್ ಆಗಿದ್ದಾರೆ.
100% ಈಗ ಮೊನ್ನೆ ಬೇರೆ ನ್ಯೂಸ್ ಬಂತು, ಅವ್ರಿಗೆ ಆಪ್ರೇಷನ್ ಎಲ್ಲ ತುಂಬಾ ಸಕ್ಸಸ್ಫುಲ್ ಆಗಿದೆ, ಚೆನ್ನಾಗಿದೆ ಅಂತ. 200% ಚೆನ್ನಾಗಿ ಆಗ್ತಾರೆ. ಆ್ಯಂಡ್ ಮೋಸ್ಟ್ಲಿ ನಮ್ಮ ಸಿನಿಮಾ ರಿಲೀಸ್ ಬಿಫೋರು ಶಿವಣ್ಣನೂ ಬಂದ್ಬಿಡ್ಬೋದು ಇಂಡಿಯಾಗೆ. ಬಂದರೆ ಅವ್ರ ಜೊತೆಲೇ ನಮ್ಮ ಸಿನಿಮಾನ ಅವ್ರಿಗೂ ತೋರಿಸಿ ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೊನೆಯದಾಗಿ ಸರ್, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಸ್ ಖುಲಾಸೆಯಾಗಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅನ್ನೋ ಗಟ್ ಫೀಲಿಂಗ್ ನಿಮಗಿದೆಯಾ? ಜೊತೆಗೆ ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ಅಥವಾ ಕನ್ನಡಿಗರಿಗೆ ನಮ್ಮ ಮೀಡಿಯಾ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್, ಇದೆಲ್ಲನೂ ದರ್ಶನ್ನೇ ಮಾಡಿದ್ದಾನೆ ಅಂತ ಅವ್ರ ಅಭಿಮಾನಿಗಳಿಗೆ ನಿಮ್ಮ ಥ್ರೂನೇ ಹೋಗಿರೋದು ಸರ್, ಮೀಡಿಯಾ ಥ್ರೂನೇ ಅದು ಹೋಗಿರೋದು. ಎಲ್ಲರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ನಾನದು ನಿಮ್ಮದು ತಪ್ಪು, ಅವ್ರದ್ದು ಸರಿ ಇಲ್ಲ, ನಮ್ಮದು ಸರಿ, ನಿಮ್ಮದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿಜ ಏನು ಅನ್ನೋದು ನಮ್ಗೆ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ನೀವೊಂದಷ್ಟು ಅಸಂಪ್ಷನ್ಸ್ ಮಾಡ್ಕೊಂಡಿದ್ದೀರಾ. ಹಿಂಗಾಗಿದೆ ಅಂತ. ಸೊ ಅದೆಲ್ಲ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಆ್ಯಂಡ್ ಇದು ಈಗ ನ್ಯಾಯಾಂಗ ಅಂಗಳದಲ್ಲಿದೆ. 200% ನಮಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮ್ಗೆ ಗೊತ್ತು ಏನು ನಡೆದಿದೆ ಅನ್ನೋದು. ಸೊ ನ್ಯಾಯ ಸಿಗುತ್ತೆ ಅಂತ ಗೊತ್ತು. ಸೊ 100% ಅವರು ಹೊರಗೆ ಬರ್ತಾರೆ. ನಮಗೆಲ್ಲ ಖುಷಿ ಆಗುತ್ತೆ, ಅವ್ರ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ, ನೀವು ಖುಷಿ ಪಡ್ತೀರಾ. ಅಂದರೆ ಎಲ್ಲ ಇದೊಂದು ಫ್ಯಾಮಿಲಿ. ಸೊ ಆಗುತ್ತೆ. ಒಳ್ಳೆಯದಾಗಲಿ ಸರ್. ರಾಯಲ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ. ಮತ್ತೆ ನಾವು ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಂದರ್ಶನ ಮಾಡೋಣ. ಅದಾದ ನಂತರ ಸಕ್ಸಸ್ ಮೀಟಲ್ಲಿ ಸಿಗೋಣ. ಸಕ್ಸಸ್ ಬಗ್ಗೆನೂ ಕೂತು ಮಾತಾಡೋಣ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ದಿನಕರ್ ತುಗ್ದೀಪ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮ ಮುಖದಲ್ಲಿ ಈ ಥರದ ಒಂದು ನಗು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಈ ನಗು ಯಾವಾಗಲೂ ಇರಲಿ. ಎಲ್ಲ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್. ಎಲ್ಲ ವ್ಯಕ್ತಿಗಳಿಗೂ ಅದು ಹಾಗೆ ಆಗುತ್ತೆ. ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೋ, ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ. ಖುಷಿ ಆಯ್ತು ಸರ್. ಆಲ್ಮೋಸ್ಟ್ ಒಂದು 3-4 ಡೇಸ್ ಫಾರ್ಮ್ ಹೌಸಲ್ಲಿ ಇದ್ವಿ. ದರ್ಶನ್ ಅವ್ರದ್ದು ಈ ಥರದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಯಾವ ಥರ ನೀವು ಅದನ್ನು ತಗೊಂಡ್ರಿ ಅಂತ, ಅಂದರೆ ಏನು ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್? ನಂಬಕ್ಕಾಗದೇ ಇರೋ ಅಂಥ ವಿಚಾರ ಅಂತ ಅನಿಸ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.